ಈಜಾಡ್ತವ್ರ, ಮುಳುಗ್ತವ್ರ, ಮೀನ್ ಹಿಡಿತವ್ರ ದೇವರೇ ಗೊತ್ತು. ಆ ಪಾಪ ಟೂರಿಸ್ಟ್ನವ್ರಿಗೆ ಒಂದು ಸ್ವಲ್ಪ ಇರಕ್ಕೆ ಬಿಟ್ಬಿಡಿ. ಸುಮ್ಮನೆ ನಿಮ್ದು VS ಅಂತೆ PS ಅಂತೆ. ಓ ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಅದೇ ಲೈಟ್ ಹೌಸ್. ಅದೇ ಹೋದ್ರು ಪ್ರೇಮಿಗಳು ನೋಡಿ, ಪ್ರೇಮಿಗಳಿಂದ ನಮಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾ ಬಂದಿದ್ದೀನಿ ಕಾಪು ದೀಪಸ್ತಂಭ ಅಂದರೆ ಕಾಪು ಲೈಟ್ ಹೌಸ್. ಸೊ ಇಲ್ಲಿ ಊರಿಗೆ ಬಂದಿದ್ದೆ. ಊರಿಗೆ ಬಂದಾಗ ಸ್ವಲ್ಪ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಬಂದೆ. ಓ ಇಲ್ಲಿ ಕಾಣುತ್ತಲ್ಲ, ಇಲ್ಲಿ ಅದೇ ಲೈಟ್ ಹೌಸ್. ಅದೇ ಏನು ಮಾಡ್ತಾರೆ ಇದು, ಈ ಲೈಟ್ ಹೌಸ್ ಇಂದ ಸಾರಿ ಎಲ್ಲ ಬೋಟಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಪಾಪ ಇವರು ಒಳ್ಳೆ ಡೈರೆಕ್ಷನ್ ತೋರಿಸುತ್ತಂತೆ ಅವರಿಗೆ ಆ ರೆಡ್ ಕಲರ್ ಲೈಟಿಂದ. ಅದಕ್ಕಾಗಿ ಆ ಬೋಟ್ ಅವರಿಗೆ ಇಲ್ಲೊಂದು ಏನೋ ಒಂದಿದೆ, ವಿಲೇಜ್ ಏನೋ ಒಂದಿದೆ ಅಂತ ಇಡಲಿ ಇಂಡಿಕೇಟ್. ನಾನು ಲೈಟ್ ಹೌಸ್ ಅಂತ ಏನಕ್ಕೆ ಅಂದೆ ಅಂದರೆ ಅದಕ್ಕೊಂದು ರೀಸನ್ ಇದೆ. ಆರಾಮ್ಸೆ ನಮ್ಗೊಂದು ಬಂದೊಂದು ಬೀಚ್ ಲೈಟ್ ಹೌಸ್ ನೋಡೋಕ್ಕೂ ಬಿಡಲ್ಲ. ಎಲ್ಲೇ ಹೋದ್ರು ಪ್ರೇಮಿಗಳು ನೋಡಿ, ಪ್ರೇಮಿಗಳಿಂದ ನಮಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ನಾನು ಎಲ್ಲಿ ತಪ್ಪು ಮಾಡಿದೆ ನೋಡಿ. ಇಲ್ಲೊಂದು ಪ್ರೇಮಿಗಳಿದ್ದಾರೆ, ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಪ್ರೇಮಿಗಳಿದ್ದಾರೆ. ನಾವೇನು ಮಾಡೋಕ್ಕಾಗತ್ತೆ ನೋಡಿ. ಪಾಪ ಇವನಿಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಇವನು ತಲೆ ಕೆಡ್ಕೊಂಡು ನಗಾಡ್ತಾ ಅವನು ಪಾಪ ಆ ಕಡೆ ನೋಡ್ತಾನೇ ಇದ್ದಾನೆ. ಶ್ರೇಯಸ್, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೀವು ಇಲ್ಲೇ ಈ ಉಡುಪಿ ರೇಂಜಲ್ಲೇ, ಉಡುಪಿ ಕೋಸ್ಟಲಲ್ಲೇ ಯು ಕ್ಯಾನ್ ಸಿ ಲೈಕ್ ಮಲ್ಪೆ ಬೀಚ್, ಕೋಡಿ ಬೀಚ್, ಹೂಡೆ ಬೀಚ್, ಕಾಪು ಬೀಚ್ ಎಲ್ಲ ಸುಮಾರು ನೋಡ್ಬೋದು. ಬಟ್ ನಾ ಸಜೆಸ್ಟ್ ಮಾಡೋ ಪ್ರಕಾರ ನಿಮಗೆ ಫುಲ್ ಪೀಸ್ಫುಲ್, ಅಂದರೆ ಜಸ್ಟ್ ಟು ಎಂಜಾಯ್ ಅಲ್ಲೋನ್ ಪ್ರೈವೇಟಾಗಿ ಅಂದರೆ ನೀವು ಕೋಡಿ ಅವ್ರ ಹೂಡೆ ಬೀಚಿಗೆ ಹೋಗ್ಬೋದು, ನೀವು ಮಲ್ಪೆ ಬೀಚ್ ಹೋಗ್ಬೋದು. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅಲ್ಲಿ ಫುಲ್ ಜನ ಜಾತ್ರೆ ಇರ್ತಾರೆ ಆ್ಯಂಡ್ ಫುಲ್ ರಶ್ ಇರುತ್ತೆ. ನಿಮ್ಗೆ ಜಾಸ್ತಿ ಎಂಜಾಯ್ ಮಾಡೋಕ್ಕಾಗಲ್ಲ, ಅಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಖಾಲಿ ವ್ಯೂ ಸಾಕು, ಸ್ವಲ್ಪ ಹೊತ್ತು ಕೂರಬೇಕು, ಎಂಜಾಯ್ ಮಾಡಬೇಕಂದ್ರೆ ಕಾಪು ಬೀಚ್ ಬನ್ನಿ. ನಮ್ಗೊಂದು ಒಳ್ಳೆ ಗೋಕರ್ಣ ಫೀಲ್ಸ್ ಕೊಡ್ತಿದ್ವಿ. ಈ ಲೈಟ್ ಹೌಸ್ ಚೆನ್ನಾಗಿದೆ. ನಾನು ಫಸ್ಟ್ ಟೈಮೇ ಬಂದಿದ್ದು, ಇಷ್ಟು ದಿವಸ ಬಂದಿರಲಿಲ್ಲ. ನಾವು ಯಾವಾಗ ಬಂದಾಗ ನಾನು ಮತ್ತು ಅವನು ಇಬ್ಬರು ಬೆಂಗಳೂರಲ್ಲೇ ಇರೋದು. ಸೊ ಊರಿಗೆಲ್ಲ ಬಂದಾಗ ಒಂದು ಮ್ಯಾಂಡೇಟರಿಯಾಗಿ ಒಂದು ಟ್ರಿಪ್ ಹೋಗ್ತೀವಿ. ಟ್ರಿಪ್ ಅಂದರೆ ಸುಮ್ಮನೆ ಆ ಕಡೆ ಈ ಕಡೆ ಅಂತೇಳಿ. ಸೊ ಹೋಸತಿ ಎಲ್ಲ ಬಂದಾಗ ಎಲ್ಲೆಲ್ಲೋ ಹೋಗಿದ್ವಿ. ಬಟ್ ಈ ಸಲ ಮಾತ್ರ ಕಾಪು ಬೀಚ್ ಹೋಗೋಣ ಅಂತೇಳಿ ಕಾಪು ಬೀಚ್ ಬಂದಿದ್ವಿ. ಇಲ್ಲಿಂದ ಮಣಿಪಾಲ್ ಹೋಗಿ ಏನಾರು ಎಂಜಾಯ್ ಮಾಡಬೇಕು. ಶ್ರೇಯಸ್, ಒಂದು ಹಾಯ್ ಹೇಳು. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಈ ವ್ಯೂ ಒಂದು ಈಸ್ ಅ ಗುಡ್ ಬ್ರೆತ್ ಟೇಕಿಂಗ್ ವ್ಯೂ. ಯಾಕೋ ಫುಲ್ ಲವ್ಸ್ ಆಗಿಬಿಟ್ಟಿದೆ ಈ ವ್ಯೂ ಮೇಲೆ, ಏನಕ್ಕಂತ ಗೊತ್ತಿಲ್ಲ. ಒಂದು ಹಾಫ್ ಆನ್ ಅವರಿಂದ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಫುಲ್ ಖುಷಿ ಆಗಿಬಿಡ್ತಿದೆ. ಆ್ಯಂಡ್ ಬೇರೆ ಬೀಚಲ್ಲೆಲ್ಲ ಈ ಥರ ಸಿಗುತ್ತೆ ನಂಗೆ ಅನ್ಸಲ್ಲ ಉಡುಪಿ ರೇಂಜಲ್ಲಿ. ಬಟ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಎಕ್ಸ್ಪ್ಲೋರ್. ಸೊ ಇದು ಇನ್ನೊಂದು ಸೈಡ್ ಬಂದರೆ ಇನ್ನೊಂದು ವ್ಯೂ ಸಿಗೋದು. ಆ್ಯಂಡ್ ದಿಸ್ ವ್ಯೂ ಇಸ್ ಅಮೇಝಿಂಗ್. ಆ್ಯಂಡ್ ಯಾರೊಬ್ಬ ಪುಣ್ಯಾತ್ಮ ಒಳ್ಳೆ ಜಾಗದಲ್ಲಿ ಮನೆ ಮಾಡಿಬಿಟ್ಟು ನನಗೆ ಎಷ್ಟು ಕಾಸು ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಕಾಸಿಗೆ ನಾನು ಮಾಡ್ತಿದ್ದೆ, ಈಗ ಸದ್ಯಕ್ಕೆ ಭಿಕಾರಿ ಆಗಿದ್ದೀನಿ. ಕಾಸು ಬಂದಮೇಲೆ ಇಲ್ಲೇ ಒಂದು ಹತ್ರ ಮಾಡಿದ್ರೆ ಆಯಿತು. ಏನಂತೀರಾ? ಸೊ ನಿಮ್ಗೆ ತೋರುತ್ತೆ ಇಲ್ಲೋ ಗೊತ್ತಿಲ್ಲ. ಅಲ್ಲೊಂದು ಸಣ್ಣ ಇರುವೆ ಥರ ಇದೆಯಲ್ಲ, ಅದು ಸೈಂಟ್ ಮೇರಿಸ್ ಐಲ್ಯಾಂಡ್. ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗಲ್ಲ ಮೋಸ್ಟ್ಲಿ, ಈಗ ಎಲ್ಲ ಕ್ಲೋಸ್ ಮಾಡಿದೆ. ಬಟ್ ನೀವು ಹೋಗ್ಬೇಕಾದ್ರೆ ಮಲ್ಪೆಯಿಂದ ಹೋಗ್ಬೋದು. ಅಲ್ಲಿ ಬೋಟ್ ಯಾವಾಗಲೂ ಇರುತ್ತೆ. ಬಟ್ ಇಲ್ಲಿ ಬೋಟ್ ಅವೈಲಬಿಲಿಟಿ ಡೌಟ್ ನನಗೆ, ಯಾಕಂದರೆ ಒಂದೇ ಒಂದು ಬೋಟ್ ನೋಡಿಲ್ಲ ಈ ಕಾಪು ಬೀಚಲ್ಲಿ. ಬಟ್ ಮಲ್ಪೆ ಬೀಚಲ್ಲಿ 400-500 ರೂಪಾಯಿ ಕೊಟ್ಟರೆ ನೀವು ಮಲ್ಪೆಯಿಂದ ಸೈಂಟ್ ಮೇರಿಸಿಗೆ ಹೋಗಿ ಒಂದೇ ಅಲ್ಲೇ ತೇಲಾಡ್ಕೊಂಡಿರ್ಬೋದು.
ಜೀವನದಲ್ಲಿ ಇದೇ ಬೇಡ ಅನ್ನೋದು. ಒಂದು ಯಾವ್ದಾದ್ರು ಪ್ಲೇಸಿಗೆ ಹೋದ್ರೆ ಆ ಪಾಪ ಟೂರಿಸ್ಟ್ನವ್ರಿಗೆ ಒಂದು ಸ್ವಲ್ಪ ಇರಕ್ಕೆ ಬಿಟ್ಬಿಡಿ. ಸುಮ್ಮನೆ ನಿಮ್ಮದು VS ಅಂತೆ PS ಅಂತೆ ಅದಂತೆ ಇದಂತೆಲ್ಲ ಬರಿಬೇಡಿ. ಇದರಿಂದ ನಮಗೆ ಪ್ರಾಬ್ಲಮ್ ಆಗಲ್ಲ, ನಮಗೆ ಚೊರೆ ಆಗುತ್ತೆ ಅಷ್ಟೇ. ಇಷ್ಟು ಒಳ್ಳೆ ವ್ಯೂ ಇಟ್ಕೊಂಡು ಇಷ್ಟು ಒಳ್ಳೆ ಕೂತ್ಕೊಂಡು ನೋಡ್ಕೊಂಡು ಹೋಗ್ಬೋದಿತ್ತು. ಅದ್ರ ಬದಲು VS ಅಂತ ಬರೆದ್ರೆ V ಅಂದರೆ ಯಾರು, S ಅಂದರೆ ಯಾರು ಅಂತ ಬಂದು ಇಲ್ಲಿ ಕೂತು ನೋಡ್ದಂಗೆ ಆಗಲ್ಲ. ಕೃಷ್ಣಂ ಪ್ರಣಯಂ ಸಖಿ ಏನೋ. ಬೀಚ್ ಫುಲ್ ಚೆನ್ನಾಗಿದೆ, ಬಟ್ ಬೀಚ್ ಸೈಡ್ ನೋಡಿದ್ರೆ ಏನೋ. ಆ್ಯಂಡ್ ಬೀಚ್ ಸೈಡ್ಗಿಂತ ಲೆಫ್ಟ್ ಸೈಡ್ ಹಿಂಗಿದೆ, ರೈಟ್ ಸೈಡ್ ಹಂಗಿದೆ. ಬಟ್ ನಮಗೂ ಹಂಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಿದ್ರೆ ನಾವು ಬಂದು ಕರ್ಕೊಂಬಂದು ಕೂರ್ತಿದ್ವಿ, ಕೂರ್ಸಲ್ಲ ಅಂತೇನಲ್ಲ. ಬಟ್ ಈಗ ನಮ್ಗದು ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ರೆ ಅದಕ್ಕೆ ನಾವು ಲಾಗರ್ ಆಗಿದ್ದು, ಅದಕ್ಕೆ ಅವ್ರು ಅದು ಕೂತವ್ರು ಅಷ್ಟೇ ಡಿಫ್ರೆನ್ಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರೋ ಅವ್ರಿಗೊಂದು ವಿನಂತಿ, ನೀವು ಬಂದಾಗ ಬಿ ಆರ್ ರೆಸ್ಪಾನ್ಸಿಬಲ್ ಟ್ರಾವೆಲರ್, ಬನ್ನಿ ಎಂಜಾಯ್ ಮಾಡಿ. ಬಟ್ ಈ ಕಸ ಎಲ್ಲ ಹಾಕಿ ಹಿಂಗಲ್ಲಿ ಡಂಪ್ ಮಾಡಿ ಹೋಗ್ಬೇಡಿ. ಅಲ್ಲಿ ಯಾರು ಬಿಯರ್ ಬಾಟ್ಲ್ ಏನೇನೋ ಹಾಕವ್ರೆ. ಸೊ ಸ್ವಲ್ಪ ಜಾಗರೂಕತೆ ಆಗಿರಿ. ನೋಡ್ಬೋದು ಎಷ್ಟು ಕಸ ಇದೆ ಅಂತೇಳಿ. ಈ ಟೈಪ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಗಂತ ಹೇಳ್ತಿಲ್ಲ, ಎಲ್ರಿಗೂ ನೆಕ್ಸ್ಟ್ ಟೈಮ್ ನೀವೆಲ್ಲರೂ ಹೋದರೆ ಪ್ಲೀಸ್ ಡೋಂಟ್ ಡಂಪ್ ಗಾರ್ಬೇಜ್. ನೀವು ಒಂದು ಎಕ್ಸ್ಟ್ರಾ ಬ್ಯಾಗೇಜ್ ತನ್ನಿ, ಎಕ್ಸ್ಟ್ರಾ ಕವರ್ ತನ್ನಿ. ಅದರಲ್ಲಿ ನೀವು ತಂದ ಐಟಮ್ಸ್ನ ಅಲ್ಲಿ ಏನೇ ಆಗಲಿ, ನೀವು ಬಿಯರ್ ಬಾಟಲ್ ಸಮಥಿಂಗ್ ಏನೇನೋ ಬಿದ್ದಿದೆ. ಸೊ ಆದಷ್ಟು ಪ್ರಕೃತಿಯನ್ನು ಕಾಪಾಡಿ. ಈಜಾಡ್ತವ್ರ, ಮುಳುಗ್ತವ್ರ, ಮೀನು ಹಿಡಿತವ್ರ ದೇವರೇ ಗೊತ್ತು. ಈಗ ವಿಡಿಯೋ ಕ್ಲಿಯರ್ ಕಾಣ್ತಿದೆ. ಅವನು ಯಾವುದೋ ಒಂದು ಟ್ಯೂಬಲ್ಲಿ ತೇಲಾಡ್ತವನೆ. ರೆಸ್ಕ್ಯೂ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಅವ್ನು ಟ್ಯೂಬಲ್ಲಿ ಈಜಾಡ್ತಿದ್ದಾನಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಬರೀ ಡೌಗಳಿಂದ ಇಲ್ಲಾಂದ್ರೆ ನನ್ನಿಂದ ಒಂದು ಪ್ರಾಣ ಆದರೂ ಉಳಿತಿತ್ತು. ಹೆಂಗೆ ಸೋಷಿಯಲ್ ಸರ್ವಿಸ್.